ನಾಯಕರಾಗಿರುವಂತಹ ಲಿಂಗೈಕ್ಯ ಉಮೇಶ್ ಕತ್ತಿರವರ ಹಾದಿಯಲ್ಲಿ ಮುನ್ನಡೆದು ಈ ನಾಡಿನ ಸಹಕಾರಿ ಶಿಕ್ಷಣ ರಾಜಕೀಯ ಧರ್ಮ ರಾಜಕಾರಣವನ್ನು ಮಾಡಿ ಈ ನಾಡಿನ ಮುಂದಿನ ಭಾವಿ ಮುಖ್ಯಮಂತ್ರಿ ಅಥವಾ ಉನ್ನತ ಸ್ಥಾನಗಳನ್ನು ಅಲಂಕರಿಸಿ ಉತ್ತರ ಕರ್ನಾಟಕವನ್ನು ಬೆಳಗುವಂತಾಗಲಿ ಅನ್ನುವಂಥ ಎರಡು ಸದಾಶಯದ ನುಡಿಗಳನ್ನು ಈ ಸಂದರ್ಭದಲ್ಲಿ 1979ರಲ್ಲಿ ಅವರು ಈ ಭಾಗದಿಂದ ಶಾಸಕರಾಗಿ ನನ್ನ ತಂದೆ ದಿವಂಗತ ವಿಶ್ವನಾಥ್ ಕತ್ತಿ ಅವರ ಜೊತೆಗೆ ಪ್ರಥಮ ಬಾರಿಗೆ ಅವರು ಆ ಒಂದು ವಿಧಾನಸಭೆಗೆ ಪ್ರವೇಶವನ್ನು ಮಾಡಿದರು. ಅದನಂತರ ನನ್ನ ತಂದೆ ದಿವಂಗತ ವಿಶ್ವನಾಥ್ ಕತ್ತಿ ಅವರು ಶಾಸಕರಾಗಿ 20 ದಿನಗಳಲ್ಲಿ ಅವರು ಹಾರ್ಟ್ ಅಟ್ಯಾಕ್ ಆಗಿ ವಿಧಾನಸಭೆಯಲ್ಲಿ ತೀರಿ ಹೋದ ನಂತರ ಅದರ ನಂತರ ನನ್ನ ಹಿರಿಯ ಸಹೋದರ ಆಗಿರ್ತಕ್ಕಂಥ ದಿವಂಗತ ಉಮೇಶಣ್ಣ ಕತ್ತಿಯವರು ಸಹಿತ ಇವತ್ತು ಶಾಸಕರಾಗಿ ದೇಶಮುಖ್ ಅವ್ರ ಜೊತೆ ಕೆಲಸ ಮಾಡಿದ್ದಾರೆ. ಅದರ ಜೊತೆಗೆ ಅದ ನಂತರದ ದಿನಮಾನಗಳಲ್ಲಿ ಎಸ್ ಎ ಕಾಂತ ಅವ್ರ ಜೊತೆಗೂ ಸಹಿತ ದಿವಂಗತ ಉಮೇಶ್ ಕತ್ತಿಯವರು ಶಾಸಕರಾಗಿ ಕೆಲಸ ಮಾಡಿದ್ದಾರೆ. ಅದ ನಂತರ ಜೆ ಎಸ್ ದೇಶಮುಖ್ ಅವರು ತೀರಿ ಹೋದ ನಂತರ ಆಯ್ಕೆಯಾಗಿ ಬಂದಿರತಕ್ಕಂಥ ತಾಯಿ ದೇಶಮುಖರ ಜೊತೆಗೆ ಉಮೇಶ್ ಕತ್ತಿಯವರು ಲೋಕೋಪಿ ಸಚಿವರಾಗಿ ಅವರು ಕೆಲಸ ಮಾಡಿದ್ದಾರೆ. ವಿಮಲಾಬಾಯಿ ದೇಶಮುಖರವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಇವೆಲ್ಲಗಳನ್ನು ಯಾಕೆ ಮೆಲುಕು ಹಾಕ್ತೀವಿ ಅಂತಂದ್ರೆ ಕೈಯ ಬಾಯ ಸ್ವಚ್ಛದಂತ ಜನ ಇವತ್ತಿನ ದಿನಮಾನದಲ್ಲಿ ರಾಜಕಾರಣದಾಗ ಒಬ್ಬರು ಶಿವಾರು ದೀಪ ಹಚ್ಚಿ ಹುಡುಕಾಡ್ಬೇಕು. ನಾನು ನನ್ನ ಧರ್ಮರಾಜ, ಅವತ್ತಿನ ಧರ್ಮರಾಜ, ಇವತ್ತಿನ ಧರ್ಮರಾಜ, ತನ್ನ ಜೀವಿರುವವರೆಗೆ ಧರ್ಮ ಮಾಡಿದ, ಎಲ್ಲರೂ ಮನುಷ್ಯನಾಗಿ ರಾಜನಾಗಿ ಉಳಿದ ಅನ್ನೋ ಸಲುವಾಗಿ ಅವರು ಧರ್ಮರಾಜ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ. ಯಾಕಂದ್ರೆ ಆ ಒಂದು ವಾರದ ಮಲ್ಲಪ್ಪನವರು, ಡೆಪ್ಯೂಟಿ ಚನ್ನಬಸಪ್ಪನವರು, ಶಿರಸಂಗಿ ಲಿಂಗರಾಜರು, ಆ ಒಂದು ಸಾಲಿನಲ್ಲಿ ಬರ್ತಕ್ಕಂಥವರು ಇವತ್ತಿನ ದಿವಸ ನಮ್ಮ ದೇಶಮುಖರು ಬಹಳ ಪ್ರಾಮಾಣಿಕವಾಗಿರ್ತಕ್ಕಂಥ ಸ್ವಚ್ಛ, ದಕ್ಷ ಮತ್ತು ಅವ್ರು ರಾಜಕಾರಣ ಮಾಡಿದ ನನಗೆ ಅನಿಸಿಲ್ಲ. ರಾಜಕಾರಣ ಮಾಡಿದಂತ ಎಂದು ಅನಿಸಿಲ್ಲ ನನಗೆ. ಅವರು ಸಮಾಜಕಾರಣ ಮಾಡಿದ್ದಾರೆ. ಎಲ್ಲರನ್ನೂ ಸಮಾನವಾಗಿ ನೋಡುವಂತ ವಿರುದ್ಧ ಓಟ್ ಹಾಕಿದ್ರು ಅವ್ರನ್ನ ಕರೆದು ಮಾತಾಡಿಸುವಂತ ಒಂದು ವ್ಯವಸ್ಥೆ, ನನ್ನ ಬೆನ್ನ ಹತ್ತಿ ಓಟ್ ಹಾಕಿದ್ರು ಅವ್ರನ್ನ ಕರೆದು ಮಾತಾಡುವಂತ ಒಂದು ವ್ಯವಸ್ಥೆ ದೇಶಮುಖರಲ್ಲಿ. ರಾಜಕಾರಣ ಅಂತಂದ್ರೆ ಇವತ್ತು ಒಂದು ಪಕ್ಷಕ್ಕೆ ಅನುಗುಣವಾಗಿ ನಮ್ಮ ಪಾರ್ಟಿ ಅಷ್ಟೇ ಕೆಲಸ ಮಾಡೋದು, ಇನ್ನೊಂದು ಪಾರ್ಟಿ ತುಳಿದು. ಆದ್ರೆ ದೇಶಮುಖರಲ್ಲಿ ಆ ಭಾವನೆ ಇದ್ದಿರಲಿಲ್ಲ. ದೇಶಮುಖರು ರಾಜಕಾರಣ ಮಾಡಿದ್ರೆ ಸಮಾಜಕಾರಣ ಮಾಡಿದ್ರು. ಸಮಾಜಕಾರಣ ಮಾಡಿದ್ರೆ ಪರವಾಗಿದ್ದವ್ರನ್ನು ಒಂದೇ ದೃಷ್ಟಿಯಿಂದ ನೋಡಿದ್ರು, ವಿರೋಧವಾಗಿ ಮತ ಹಾಕಿದ್ರು ಸಹಿತ ಅವರು ಒಂದೇ ದೃಷ್ಟಿಯಿಂದ ನೋಡೋದ್ರ ಮುಖಾಂತರ ಇವತ್ತು ನಿಮ್ಮ ಮಠದಲ್ಲಿ ಇವತ್ತು ದಿವಸ ದೇಶಮುಖರು ಇವತ್ತು ಭೂಮಿ ಮ್ಯಾಗ ಇವತ್ತು ಅವ್ರು ಇಲ್ಲ. ಅವರ ಆದರ್ಶ, ಅವ್ರ ಆಚಾರ, ಅವ್ರ ವಿಚಾರ, ಅವ್ರ ಮಾರ್ಗದರ್ಶನ, ಅವ್ರ ದಾನ, ಧರ್ಮ, ಪರೋಪಕಾರ, ಪ್ರಾಮಾಣಿಕತೆ, ಇದು ಇವತ್ತು ದಿವಸ ನಮ್ಮೆಲ್ಲರಿಗೆ ಒಂದು ಮಾರ್ಗದರ್ಶನ ಒಂದು ರೂಪದಲ್ಲಿ ಇವತ್ತು ಅವ್ರ ಭೂಮಿ ಮ್ಯಾಗೆ ಅದಾರೆ ಅನ್ನುವಂಥ ಭಾವನೆ ಇವತ್ತು ದಿವಸ ನಮ್ಮಲ್ಲಿ ಮೂಡಿ ಬರ್ತಾ ಇದೆ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ 1977ರಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಮೊರಾರ್ಜಿ ದೇಸಾಯಿ ಒಂದು 2 ಸಲ ಅವ್ರಿಗೆ ಫೋನ್ ಮಾಡಿದ್ರು. ನನ್ನ ಮುಂದೆ ಹೇಳಿದ್ರು, ನಾನು ಬೆಳಗಾವಿ, ನಾನು ಬೆಂಗಳೂರಿಗೆ ಹೋದಾಗ, ನಮ್ಮ ಅಣ್ಣನ ಹೋದಾಗ ಇವ್ರ ಮೇಲೆ ಒಂದು 2-3 ಸಲ ಭೇಟಿಯಾಗಿದ್ದೆ. ಅವಾಗ ಇವರು ಒಳ್ಳೆಯತನ ಒಂದು ಗಮನದಲ್ಲಿ ಇಟ್ಕೊಂಡು ದೇಶಮುಖರು ಅಂದ್ರೆ ಇವತ್ತು ದಿವಸ ರಾಮಕೃಷ್ಣ ಹೆಗಡೆ ಅವರ ಬಲಗೈ ಬಂಟರು, ಅದ್ರ 2 ಮಾತಿಲ್ಲ. ದಿವಂಗತ ವಿಶ್ವನಾಥ್ ಕತ್ತಿಯವರು ಸಹಿತ ರಾಮಕೃಷ್ಣ ಹೆಗಡೆ ಅವರ ಬಲಗೈ ಬಂಟರು. ಆದ್ರೆ ಆ ಒಂದು ಸಂದರ್ಭದಲ್ಲಿ ದೇಶಮುಖ್ ಅವರು ಒಂದು ವಿಷಯಕ್ಕೆ ನನ್ನ ಮುಂದೆ ಬಹಳ ಖೇದವನ್ನ ಮಾಡಿದರು. ಯಾಕಂದ್ರೆ 1985ರಲ್ಲಿ ಈ ಭಾಗದಿಂದ ಲೋಕಸಭೆಗೆ ರಾಮಕೃಷ್ಣ ಹೆಗಡೆ ಅವರನ್ನ ಸ್ಪರ್ಧೆ ಮಾಡಿದ್ರು. ಅದ್ರ ಬಗ್ಗೆ ಬಹಳ ಖೇದಿತ್ತು. ರಾಮಕೃಷ್ಣ ಹೆಗಡೆ ಇಸ್ ನಾಟ್ ಎ ಪರ್ಸನ್, ಇಸ್ ಅಸೆಟ್ ಆಫ್ ಅವರ್ ಕಂಟ್ರಿ. ರಾಮಕೃಷ್ಣ ಹೆಗಡೆ ಒಬ್ಬ ವ್ಯಕ್ತಿ ಅಲ್ಲ, ನಮ್ಮ ದೇಶದ ಒಂದು ಆಸ್ತಿ. ಅವನ ಆಯ್ಕೆ ಮಾಡಿ ನಾವು ಕೊಡಬೇಕಾಗಿತ್ತು.
ಎಲ್ಲಿ ತಪ್ಪಿನಿ, ಹೆಂಗ ತಪ್ಪಿನಿ, ಯಾರಿಂದ ತಪ್ಪಾತು. ಕೆಲವಷ್ಟೇ ಮತಗಳಲ್ಲಿ ಅವರು ಸೋತ್ರು ಮತ್ತು ನನ್ನ ನಾಲಿಗೆ ಭರವಸೆ ಮೇಲೆ ಅವ್ರು ನಿಂತಿದ್ರು. ಅದೊಂದು ಖೇದ ಬಹಳ ಐತೆ ಅನ್ನೋ ಮಾತನ್ನ ನನ್ನ ಮುಂದೆ ಒಂದು 2-3 ಸಲ ನನ್ನ ಮುಂದೆ ಹಂಚ್ಕೊಂಡಿದ್ದೆ. ಯಾಕಂದ್ರೆ ಇವತ್ತು ರಾಮಕೃಷ್ಣ ಹೆಗಡೆ ಅವರು ಅವತ್ತಿನ ತೀರ್ಮಾನಗಳಲ್ಲಿ ಆಯ್ಕೆಯಾಗಿ ಹೋಗಿದ್ರೆ ಬಹುಶಃ ನಮ್ಮ ದಕ್ಷಿಣ ಭಾರತದ ಇನ್ನೊಬ್ಬ ಪ್ರಧಾನಮಂತ್ರಿಯಾಗಿ ನಾವು ಕಾಣ್ತಿದ್ದೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಬೇಕಾಗ್ತದೆ. ಅಂದ್ರೆ ಇವತ್ತು ನಮ್ಮ ಒಂದು ಸಣ್ಣ ತಪ್ಪು ಏನು ಮಾಡ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀರಾ. ಒಂದು ಮತದಾನದಾಗ ಏನು ಶಕ್ತಿ ಐತೆ ಅನ್ನೋದು ನಿಮ್ಗೆ ಯಾರು ಗೊತ್ತಿಲ್ಲ. ಆವತ್ತಿನ ನಿರ್ಮಾಣಗಳಲ್ಲಿ ಆ ಲೋಕಸಭಾ ಮತಕ್ಷೇತ್ರದ ಜನ ದೇಶಮುಖ್ ಅವರ ಮಾರ್ಗದರ್ಶನದಲ್ಲಿ, ಹಿರಿಯರಾಗಿರ್ತಕ್ಕಂಥ ಕಾಂತಾ ಅವರ ಮಾರ್ಗದರ್ಶನದಲ್ಲಿ ರಾಮಕೃಷ್ಣ ಹೆಗಡೆ ಅವರನ್ನ ಲೋಕಸಭಾ ಸದಸ್ಯರಾಗಿ ಮಾಡಿದ್ರೆ ದೇಶದ ಚಿತ್ರಣವೇ ಬರೆದಿರ್ತಿತ್ತು, 40 ವಾರದ ಚಿತ್ರನೂ ಬರೆದಿರ್ತಿತ್ತು. ಇದನ್ನು ಬಹಳ ಹೆಮ್ಮೆಯಿಂದ ನಾನು ಹೇಳ್ತಾ ಇದ್ದೀನಿ. 40 ಪವಾಡಗಳನ್ನ ಮಾಡಿರ್ತಕ್ಕಂಥ ಈ 40 ವಾರದಲ್ಲಿ ಮತ್ತೊಂದು ಪವಾಡ ಆಗ್ತಿತ್ತು. ಆದ್ರೆ ಅದು ದೇಶಮುಖರು ಬಹಳ ಅದನ್ನ ನಡೆಸಿಕೊಂಡಿದ್ರು. ಅದರ ನಂತರ ಇದೀಗ ಅವರ ಧರ್ಮಪತ್ನಿಯವರು ಸಹಿತ ಆಯ್ಕೆಯಾಗಿ ಬಂದರು. ಜೆ.ಎಚ್. ಪಾಟೀಲ್ ಒಂದು ಮಂತ್ರಿ ಮಂಡಲದಲ್ಲಿ ಅವರು ಮಂತ್ರಿಗಳಾಗಿದ್ರು. ನನ್ನ ಹಿರಿಯ ಸೋದರಾಗಿರ್ತಕ್ಕಂಥ ಉಮೇಶ್ ಕತ್ತಿ ಅವರು ಸಹಿತ ಲೋಕೋಪಯೋಗಿ ಸಚಿವರಾಗಿ, ಅವರು ಮಕ್ಕಳ ಮತ್ತು ಮಹಿಳಾ ಸಚಿವರಾಗಿ ಕೆಲಸ ಮಾಡಿದರು. ಜನತಾ ಪರಿವಾರದ ಒಂದು ಕೊನೆಯ ಕೊಂಡಿ ಇವತ್ತು ದೇಶಮುಖರು ತನ್ನ ಶಾಸಕರು ಎಷ್ಟು ದಿವಸ ಇದ್ರು ಅವ್ರು ಯಾವ ಸರ್ಕಾರದ ಭತ್ತೆ, ಸರ್ಕಾರದ ಹೋಗುವುದು ಬರುವುದು ಏನೂ ತಗೊಳ್ಳದೆ ಸ್ವಚ್ಛವಾಗಿ ದಕ್ಷವಾಗಿ ಸಮಾಜ ಕಾರ್ಯ ಮುಖಾಂತರ ಎಲ್ಲರ ಮನಸ್ಸನ್ನ ಗೆದ್ದಿರ್ತಕ್ಕಂಥ ದೇಶಮುಖರವರು ಒಬ್ಬ ಒಳ್ಳೆ ಕೃಷಿಕರಾಗಿದ್ರು ಅನ್ನೋದನ್ನ ದಯಮಾಡಿ ಯಾರು ಮರಿಬಾರ್ದು. ಇದೇ ನಾವು ಬಂದ ಶಂಕರಗೌಡ ಕೇಳಿ ನಾವು 3 ಕಿಲೋಮೀಟರ್ನಾಗ ಡ್ಯಾಮ್ ಐತಿ, ಮತ್ತೆ ಬರುಮುಂದ್ ರೋಡ್ ಎಲ್ಲ ಖುಲ್ಲಾ ಬಿದ್ದೈತಿ, ರೋಡ್ ಎಲ್ಲ ಹಂಗ ಖುಲ್ಲಾ ಬಿದ್ದಾವ. ಯಾಕ ಕೇಳಿ ನಾನು, ಯಾಕಂದ್ರೆ ನಮಗೂ ಒಂದು ಸ್ವಲ್ಪ ಹೊಲಮನಿ ಯಾಕಂದ್ರೆ ಹೊಲಮನಿ ಮಾಡ್ಲಿಲ್ಲ ಅಂದ್ರೆ ಮಾತ್ರ ರೊಕ್ಕ ತಿನ್ನಾಕ ನಿಲ್ಲಾಕಬೇಕು. ಏನ್ ದಾದದ್ದು ತಿನ್ನೋದು, ಮುಂಜಾನೆ ಹೊರಮಂದಿ ಬರು ಖುಷಿ ಬಿಡೋದು, ಆ ಪತ್ರ ಗಿಟ್ಟು ಈ ಪತ್ರ ಗಿಟ್ಟು ಫೋನ್ ಮಾಡಕ್ ಗಿಟ್ಟು ಬಂದು ಹೇಳಕ್ ಗಿಟ್ಟು ರೇಟ್ ಅದಾವು. ಇಡ್ಲಿ ವಡಾ ಸಾಂಬಾರ್ ಹೆಂಗೆ ಹಂಗೆ ರೇಟು ಫಲಾವಣಿ ಮಾಡ್ಕೊಂಡು ನೀವು ರಾಜಕಾರಣ ಮಾಡ್ರಿ. ಯಾವ ಕುಣ್ಸಾಕ ಹೋಗ್ತದಲ್ಲ, ಯಾವ್ದು ರೊಕ್ಕದ ಅವಶ್ಯಕತೆ ಇಲ್ಲ, ಯಾವ ಕಡೆ ತಿನ್ನಕ ಅವಶ್ಯಕತೆ ಇಲ್ಲ, ಯಾವ ಕೊಡಾಕ ಅವಶ್ಯಕತೆ ಇಲ್ಲ. ಮತ್ತು ಮುಂಜಾನೆ ಎದ್ದು ಒಂದು ಪಾಯ್ಜಾಮ ಒಂದು ನಿರ್ಷಟ ಹಾಕಿ ರಾಜಕಾರಣ ಮಾಡಿದ್ರೆ ಸಂತಕ ಒಂದು 10 ಮಂದಿ ಹಾಕಬೇಕು. ಹಾಗೆ ರಾಜಕಾರಣ ನಡೆಯುವುದಿಲ್ಲ ಈಗಿನ ಜಗತ್ತಿನ ರಾಜಕಾರಣ. ಆದ್ರೆ ದೇಶಮುಖರು ಹೊರತಾಗಿದ್ರು. ಮೊದಲ ಮುಂಜಾನೆದ ಸೇತುವೆ ಒಬ್ಬಗ ನೋಡ್ಲಾರ್ದಂತ ದೊಡ್ಡ ಸೇತುವೆ, 16,000 ಎಕರೆ ಜಮೀನು. ಯಾರಿಗೆ ಕೃಷಿಯಲ್ಲಿ ಶೇತಿಯಾಗಿ ಯಾರಿಗೆ ಮನಸ್ಸೈತಿ, ಒಕ್ಕಲ್ತನರಿಗೆ ಯಾರಿಗೆ ಅನುಭವ ಐತಿ, ಕೃಷಿಯಲ್ಲಿ ಯಾರಿಗೆ ಮನಸ್ಸೈತಿ, ಅವ್ರನ್ನ ಕರ್ಕರದ ನಿನಗೆ ಹುಡುಗರು ಎಟ್ಟ, ಹೆಣ್ಣು ಎಟ್ಟ, ಹುಡುಗರು ಎಟ್ಟ, ಮಕ್ಕಳು ಎಟ್ಟ ಅಂತ ಹೇಳಿ 2 ಎಕರೆ 3 ಎಕರೆ 4 ಎಕರೆ 10 ಎಕರೆ ಕೊಡುವ ಮುಖಾಂತರ ದಾನಶೂರ್ನ ಕರ್ನ ನಂತರ ಕರ್ನಾಟಕದ ಯಾರಾದ್ರೂ ಒಬ್ಬ ಕರ್ನ ಇದ್ರೆ ಇವತ್ತು ದಿವಸ ದೇಶಮುಖರು ಅಂತ ಮಾತನ್ನ ಹೇಳಿಕೆ ಬರ್ತಾ ಇದೆ. ಅದೇ ಓಟ್ ಹಾಕಂತೇಳಿ ದಾನ ಧರ್ಮ ಮಾಡಲಿಲ್ಲ. ನನ್ನ ಕಡೆ ಹೊಲ ಹೆಚ್ಚೈತಿ, ನನಗೆ ಒಬ್ಬಗ ನೋಡಕ್ ಆಗತ್ತು. ನಿಮಗೆ ಮಾಹಿತಿ ಇದ್ದಾವ, ನನಗೆ ಮಾಹಿತಿ ಬಂದೈತಿ, ನಿನಗೆ ಒಕ್ಕಲ್ದವ್ರನ್ನ ಶಾಣೆ ಆಗಿ ಕರೆ ಜಮೀನು, ಈ ಜಮೀನು ತಗೋ, 4 ಎಕರೆ ತಗೋ, ನಿನ್ನ ಮನೆಗೆ 8 ಬಂದಿದ್ದೆ, ಆ ಪ್ರಕಾರ 4 ಎಕರೆ ತಗೋ, 6 ಎಕರೆ ತಗೋ, 8 ಎಕರೆ ತಗೋ, 10 ಎಕರೆ ತಗೋ, ಜಿಯೋರ್ಜಿನೇದು ನೀನು ಬದುಕೋ ನನ್ನೂ ಬದುಕಾಕ್ ಬಿಡು ಅನ್ನುವಂತ ವಿಚಾರವಾದಿ ಇರ್ತಕ್ಕಂಥ ದೇಶಮುಖ ಇವತ್ತು ರಾಜಕಾರಣಿಗಳನ್ನ, ದೇಶಮುಖರಂತ ರಾಜಕಾರಣಿಗಳನ್ನ ಹುಡುಕಾಡೋ ಪ್ರಶ್ನೆ ಸಿಗುವುದಿಲ್ಲ ಅಂತಾರೆ. ಹುಡುಕಾಡಕ್ ಹೋದವ್ರ ನಮಗೆ ಹೋಗ್ತಿರ್ತಾರೆ, ನಾವು ಹುಡುಕಾಡಕ್ ಹೋಗಿ ಅಂದ್ರೂ ಹುಡುಕಾಡಕ್ ಅದಕ್ಕೆ ಅಂತ ವ್ಯಕ್ತಿ ಸಿಗೋದಿಲ್ಲ. ಆದ್ರೆ ಅವ್ರು ಮಾಡಿರ್ತಕ್ಕಂಥ ಕಾರ್ಯದಿಂದ ಅವ್ರ ದೇಹ ಇವತ್ತು ನಿಮ್ಮ ಮಧ್ಯೆ ಇರ್ಲಿಕ್ಕಿಲ್ಲ. ಆದ್ರೆ ಅವ್ರು ಮಾಡಿರ್ತಕ್ಕಂಥ ಕಾರ್ಯಕ್ರಮ, ಆದರ್ಶ, ಆಚಾರ, ವಿಚಾರ, ಪ್ರಾಮಾಣಿಕತೆ, ಧರ್ಮ ಮಾಡೋದ್ರ ಮುಖಾಂತರ
ಜನರ ಹೃದಯದಲ್ಲಿದ್ದಾರೆ. ಚುನಾವಣೆಗಳು ಇವತ್ತು ದಿವಸ ಉಮೇಶ್ ಕತ್ತಿ ಅವರು ಚುನಾವಣೆ ಗೆದ್ದ 9 ಸಲ ಉಮೇಶ್ ಕತ್ತಿ ಅವರು ಹುಕ್ಕೇರಿ ಮತಕ್ಷೇತ್ರದಲ್ಲಿ ಚುನಾವಣೆ ನಿಂತ್ರ 9 ಸಲ ಬೇರೆ ಬೇರೆ ಪಾರ್ಟಿಯಿಂದ ಒಂದ ಪಾರ್ಟಿಯಿಂದ ಇಲ್ಲ. ಜನತಾ ಪಕ್ಷ, ಜನತಾ ದಳ, ಒಂದೇ ಸಲ ಕಾಂಗ್ರೆಸ್ ನಿಂತಾಗ 400 ಮತಗಳು ಬಿದ್ದಿತ್ತು. ಅಂದ್ರೆ ನೀವು ಮಾಡಿರ್ತಕ್ಕಂಥ ಕೆಲಸ ಕಾರ್ಯ, ಚುನಾವಣೆಗಳು ಬಹಳ ಗೆಲ್ತೀವಿ, ಇನ್ನೂ ಬಂದದ್ದು ಚುನಾವಣೆ ಗೆಲ್ತೀವಿ, ಅದ್ರ ಬಗ್ಗೆ ತಲೆ ಕೆಡಿಸೋದು ಬೇಡ. ಚುನಾವಣೆ ಗೆಲ್ಲೋದು ಬಹಳ ಮಾತ್ರವಿಲ್ಲ, ಚುನಾವಣೆ ಮಾಡಿದ ನಂತರ ಅವ್ರ ಜನಸಾಮಾನ್ಯರ ಕೆಲಸ ಮಾಡಿ ಅವರ ಹೃದಯ ಗೆದ್ದಂತ ಯಾವ್ದಾದ್ರು ಸಾಧನೆ ಬರ್ತದ್ರೆ ಅದು ದೇಶಮುಖರು ಬರ್ತಾರೆ ಅನ್ನೋ ಮಾತನ್ನ ಈ ಸಂಬಂಧ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಹೃದಯವನ್ನು ಗೆಲ್ಲುವಂತ ಕೆಲಸ ದೇಶಮುಖರಾಗಲಿ, ಕಾಂತಾವರಾಗಲಿ ತಮ್ಮ ಆಗಿನ ನಿರ್ಮಾಣಗಳಲ್ಲಿ ಮಾಡಿದ್ದಾರೆ ಅನ್ನೋದು ಮಾತನ್ನು ಹೇಳ್ತಾರೆ. ಮತ್ತೆ ಆಗಿನ ನಿರ್ಮಾಣದಲ್ಲಿ ಬಜೆಟ್ ಅತಿ ಕಡಿಮೆ ಬಜೆಟ್, ಈಗಿನ ನಿಮ್ಗೆ 1,00,000 ಕೋಟಿ ಇಲ್ಲ, ಈಗೇನ್ ಬರೀ 1,00,000 ಮ್ಯಾಗ ಮಾತಾಡೋದು, ಈಗ 2 ಲಾಖ. ಈಗಿದ್ದೆಲ್ಲ ಮಂತ್ರಿ ಮಾಡಿ ಬೆಳಿಗೂ ಇವತ್ತು ಮಂತ್ರಿಮಂಡಲ ಆಗಿದ್ದು ಒಂದು ಸಂತೋಷ ತಂದ್ರು ಇನ್ನೊಂದು ಬಿಡತೈತಿ. ಅದಕ್ಕಿಂತ ನನ್ನೊಂದು ಸಲಹೆ ಇದೆ, 224 ಮಂದಿ MLA, 224 ಗಾಡಿ, 224 ಎಸ್ಕಾಟ್, ಜಿರಿಗೆ ಮಂತ್ರಿ, ಸಕ್ರಿ ಮಂತ್ರಿ, ಆ ಮಂತ್ರಿ 224 ಮಾಡೇ ಬಿಡೋದ. ಸುಳ್ಳ ಈ ದುಮ್ಮಿಡಿಲ್ಲ ಆಗ್ತೈತಿ. ನನ್ನ ಮಾಡಿ ಜಿಲ್ಲೆಯಾಗ ಹೋಗಿ ಚುನಾವಣೆಯಲ್ಲಿ ಮಳಿ ಇಲ್ಲ, ಬರಗಾಲ ಇರ್ತೈತಿ, ಎಲ್ಲರೂ ಜಿಲ್ಲೆ ಇಲ್ಲಿ ರೈತರ ನೆತ್ತು ಹೋಗ್ಕೊಂಡ್ರೆ ಹೋಗು ಸಿಗವ. ಮತ್ತೆ ಹಂಗ್ ಮಾಡಕ್ ಹೋದ್ರೆ ಮತ್ತೆ ಎಲ್ಲ ಎತ್ ಮನೆಯಾಗಿ ಹಿಂಗಿನ ಮಂತ್ರಿ, ಖಾರದ ಮಂತ್ರಿ, ಅರಿಶಿನ ಮಂತ್ರಿ, ಏನ್ ಲಿಂಬಿಕಾಯಿ ಮಂತ್ರಿ, ಕರಿಬೇವು ಮಂತ್ರಿ, ಏನ್ ಮಾಡ್ಬೋದು ಹೋಗುದ ಅವೇನ್ ಮಾಡೋದು. ಯಾರೇ ಒಂದು ಗೋಡ ಅವ್ರ ಕಂಪ್ಲೇಂಟ್ ಏನ್ರೇ ಬರ್ಬೇಕಂದ್ರೆ ನೀವು ಹೇಳ್ತಾರೆ ನಾವು ಅವ್ರು ಕರೆಕ್ಟ್ ಆಯ್ತು. ಮತ್ತೆ ಈ ನಮ್ಗೆ ಬಂದ ಚೆಕ್ಕಾಗತ್ತೆ ಹೆಂಗೆ ನೋಡು. ನಮ್ಮ ಅಬಿಲಿಟಿ ಯಾವ ಶಕ್ತಿ ಎಷ್ಟೈತಿ ನೋಡಿ. ಅವಾಗ ಈಗ ಕಾರ್ಮಿಕ ಇಲಾಖೆ ಕಾರ್ಮಿಕ ಮಂತ್ರಿ ಆಗಿದ್ರು ನಾವು ಸನಾವಣಿದ್ದ SK ಕಾಂತಾರವರು ಕಾರ್ಮಿಕ ಮಂತ್ರಿ ಆದಾಗ ಇಡೀ ಕರ್ನಾಟಕ ರಾಜ್ಯ ಹೆಮ್ಮೆ ಪಟ್ಟಿತ್ತು, ಇಡೀ ರಾಜ್ಯ ಹೆಮ್ಮೆ ಪಟ್ಟಿತ್ತು. ಯಾಕಂದ್ರೆ ಅಂತ ವ್ಯಕ್ತಿತ್ವವನ್ನು ರೂಢಿಸಿಕೊಂಡು ಬಂದಂತ ಜನ ಈ ಮಂತ್ರಿಗಳು ಮಾಡಿದಾರೆ. ಮೈನಿ ತಿಂದವ ಮತ್ತೆ ಮಂತ್ರಿ ಈಗ ಏನ್ ಮಾಡುದ. ಇವೆಲ್ಲ ಏನಾಗ್ತಾವು ಮನುಷ್ಯನ ಮೇಲೆ ಕೆಟ್ಟ ಪರಿಣಾಮಗಳು ಬೀರ್ತಾವ. ನಾ ಯಾವ ರಾಜಕೀಯವಾಗಿ ನಾ ಮಾತಾಡ್ತಾ ಇಲ್ಲ. ಈಗಿನ ಒಂದು ಪ್ರಜಾರಂಗ, ಒಂದು ಪ್ರಜಾತಂತ್ರ ವ್ಯವಸ್ಥೆ ಯಾಕಡೆ ಹೊಂಟೈತೆ ಅನ್ನೋದನ್ನು ತೋರಿಸ್ಬೇಕಾದ್ರೆ ಕೆಟ್ಟ ಪರಿಣಾಮಗಳು ಬೀರ್ತಾವ. ಯಾಕಂದ್ರೆ ಸಣ್ಣಾಗಿರ್ತಾ ಕಲಿಸಿದಿರಿ, ಇಂಥ ಶಾಲ್ಯಾಗ ಕಲ್ತು ಕಲಿಸಿದ್ರಿ, ಕೈ ಮುಗಿಲು ಒಳಗೆ ಬಾ ಅಂತೇಳಿ ಬಂದು ಕಲಿಸಿದ್ರಿ. ಪ್ರಜೆಗಳಿಗಾಗಿ, ಪ್ರಜೆಗಳಿಂದ ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಪ್ರಜಾರಂಗವನ್ನು ಸ್ಥಾಪನೆ ಮಾಡುವಂತ ವ್ಯವಸ್ಥೆ ಕಳಿಸಿದ್ರಿ. ಮತ್ತೆ ತುಡುಗು ಮಾಡಿದವರು ತನ್ನ ಮಾತ್ರ ಮಂತ್ರಿ ಮಾಡ್ತಿರೋದ್ರೆ ಇನ್ನು ಹಾಗೆ ಏನ್ ಹೇಳೋದು ಅಂತ. ಇನ್ನು ಬಾಕಿದವ್ರ ನಂದು ನಂಬರ್ ಬರ್ತೈತಿ, ಏನ್ ಬಂತು ತಗೊಳ್ಳೋದ ಮುಂದೆ ಏನ್ ಕೊಡುದು ಬೇಕಾರ ಆಗೋದು ಪಾಪ ಅವರು ನಂಬರ್ ಅದಕ್ಕೊಂದು ಸ್ಥಾನ ಮಾನ ಗೌರವಗಳು ನೆಟ್ಟಿ ಒಂದು ದಿವಸ ಮಂತ್ರಿ ಸ್ಥಾನಮಾನಗಳನ್ನು ಕೊಡಬೇಕು ಹೊರತು ಇವತ್ತು ಜನ ಮೆಚ್ಚುವಂತ ಮಂತ್ರಿ ಮಂಡಲವನ್ನು ಮಾಡಬೇಕು ಹೊರತು ಇವತ್ತು ತಪ್ಪು ಮಾಡಿದವ್ರನ್ನೇ ತಿರುಗಿ ಯಾವುದೋ ಒಂದು ಕಾರಣ ಹಂಚಿ ಇವತ್ತು ದಿವಸ ತಂದು ಮಂತ್ರಿ ಮಾಡ್ತಾರ ಅಂತಂದ್ರೆ ಅದು ಪ್ರಜಾ ಒಂದು ವ್ಯವಸ್ಥೆ, ಪ್ರಜಾರಂಗದ ಒಂದು ವ್ಯವಸ್ಥೆಗೆ, ಪ್ರಜಾತಂತ್ರದ ಒಂದು ವ್ಯವಸ್ಥೆಗೆ ಎಲ್ಲೋ ನಾವು ತಪ್ಪಾಕತ್ತಿದ್ದೀವಿ. ಎಲ್ಲೋ ಒಂದು ನಾವು ಸ್ವಾರ್ಥಕದ ಕಡೆ ನಾವು ಹೊಂಟಿದ್ದೀವಿ. ಮುಂದಿನ ದೇಶದ ರಾಜ್ಯದ ಭವಿಷ್ಯ ಏನು ಅನ್ನುವಂತ ಒಂದು ಸಂದರ್ಭ ನಾವು ವಿಚಾರ ಮಾಡುವಂತ ಸಂದರ್ಭಗಳು ಬರ್ತಾವ. ಮತ್ತೆ ಅನಿವಾರ್ಯ, ಯಾಕಂದ್ರೆ ಮುಂದೆ ಬದುಕವ್ರು ನಾವು ಆ ಬದುಕುವಂತ ಸಂದರ್ಭದಲ್ಲಿ ಇವತ್ತು ನಮ್ಮ ನಿಮ್ಮೆಲ್ಲ ಮುಗಿದಂಗ ಆಗಿದಾವ. 8 ವರ್ಷ 15 ವರ್ಷ ಹಿಂದ ಮುಂದೆ 11 ಮುಂದೆ ಆಗ್ತದೆ. ಈ ಮುಂದಿನ ಹುಡುಗರ ರೀತಿ ಆ ಹುಡುಗರ ಪರಿಸ್ಥಿತಿ ಈ ಒಂದು ವಿಚಾರವನ್ನು ಗಮನದಲ್ಲಿಟ್ಟುಕೊಂಡು ಇವತ್ತು ದಿವಸ ಒಂದು ಮಂತ್ರಿ ಮಂಡಳ ಬಂದಿದೆ. ರಾಜಕಾರಣ ಅಂದ್ರೆ ರಾಜಕಾರಣ ವ್ಯಕ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಅವನ ಸ್ಮರಣೆ ದಿವಸ ಅವರಿಗೆ ಇವರಿಗೆ ಈಗ ನಾವು ತುಲನಾತ್ಮಕವಾಗಿ ನೋಡ್ತಾ ಇದ್ದೀವಿ. ದೇಶಮುಖರು, ಕಾಂತಾ ಅವರು ಹೆಂಗಿದ್ರು, ಈಗಿನ ಮಂತ್ರಿಗಳು ಹೆಂಗ್ ಅದಾರ ಅನ್ನೋದನ್ನ ತೂಕ ಮಾಡಿ ನೋಡಿದಾಗ ನಮ್ಗೆ ಗೊತ್ತಾಗ. ರಾಮಕೃಷ್ಣ ಹೆಗಡೆ ಅವರು ರಾಜೀನಾಮೆ ಕೊಟ್ಟರು. ಬರೇ ಫೋನ್ ಕದ್ದಾಲಿಕೆ ಪ್ರಕರಣಕ್ಕೆ ರಾಮಕೃಷ್ಣ ಹೆಗಡೆ ಅವರು
ರಾಜೀನಾಮೆ ಕೊಟ್ಟರು. ಅಂದ್ರೆ ಮನಸ್ಸು ಹೋಗ್ಲಿಲ್ಲ ಅವರು. ನನ್ನ ಮ್ಯಾಗ ಒಂದು ಆರೋಪ ಮಾಡಿದ್ದಾರೆ, ನೀ ಫೋನ್ ತಗೊಳ್ಲಿಕ್ಕೆ ಕೇಳಿದೆ ಅಂತ ಹೇಳಿ. ಆ ಆರೋಪನ ತಗೊಂಡು ನಾನು ಮಂತ್ರಿಯಾಗಿ ಮುಂದುವರಿಯಾಗಿಲ್ಲ. ಅದಕ್ಕೆ ನಾನು ರಾಜೀನಾಮೆ ಕೊಡ್ಬೇಕಂದ್ರೆ ರಾಜೀನಾಮೆ ಕೊಟ್ಟು ಗೌರ್ಮೆಂಟ್ ಅನ್ನು ವಿಸರ್ಜನೆ ಮಾಡಿದ್ರು. ತಿರುಗಿ ಮತ್ತೆ ಅತಿ ಹೆಚ್ಚಿನ ಬಹುಮತದಿಂದ ಸರ್ಕಾರವನ್ನು ರಚನೆ ಮಾಡಿರ್ತಕ್ಕಂಥ ಶ್ರೇಯಸ್ಸು ರಾಮಕೃಷ್ಣ ಹೆಗಡೆ ಅಂತವ್ರಿಗೆ ಇವತ್ತು ಹೋಗ್ತದೆ ಅನ್ನೋ ಮಾತನ್ನ ಕೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ತುಡುಗು ನೋಡಿದ್ರೆ ಹೆಗಡೆ ಹುಡುಗರು ನೋಡ್ತಾರೆ ಮಕ್ಕಳಿಗೆ. ಅವ ಅಲ್ಲಿರ್ತ ತುಡುಗು ಅವ ಅಲ್ಲಿರ್ತ, ಇವ್ರು ತುಡುಗು ಬಂದ ನೋಡಿ ಹಿಂಗೆ ನೋಡ್ತಾರೆ. ಈಗ ಅಂದ್ರೆ ಇವರೇ ಇರ್ತಾರೆ. ಈ ವೈರಿಗೋಣ ಯಾರು ವೈರಿಗೋಣ ಹೊರಗಡೆ ಅಲ್ಲ ಮಗನ ಮೆಚ್ಚುಗೆ ಇವರೇ. ಇದೇ ಒಬ್ಬ ಹುಡುಗ ಬಂದು ಹೇಳ್ದ, ಸಹೋದರ ಮಿತ್ರರು ಬಂದು ಹೇಳಿದ್ರು, ದೇಶಮುಖ್ ಮಣ್ಣ ಒಂದು ಕುಡಿ ಬರಬೇಕು ರಾಜಕಾರಣದಾಗ. ಯಾಕಂದ್ರ ಈ ರಾಜಕಾರಣದಲ್ಲಿ ಕೆಲವೊಂದು ವಿಚಾರಗಳು, ಇವತ್ತು ವಿಚಾರಗಳು ಜೀನ್ಸ್ ಮುಖಾಂತರ ಬರ್ತಾವ, ಅವು ವಂಶಾವಳಿ ಮುಖಾಂತರ ರಕ್ತದಲ್ಲಿ ಬಂದಿರ್ತದೆ. ಒಬ್ಬರಲ್ಲಿ ವೈದ್ಯ ತಿನ್ನು ರಕ್ತ ಇರ್ತದೆ, ಒಬ್ಬರ ವೈದ್ಯ ತಿನ್ನಬಾರದು ಅನ್ನೋ ರಕ್ತ ಇರ್ತದೆ. ಆ ತಿನ್ನಬಾರದು ಅನ್ನೋದು ದಾನ ಧರ್ಮ ಪ್ರಾಮಾಣಿಕತೆ ತಿನ್ನಬಾರದು ಅನ್ನೋಂತ ಯಾವ್ದಾರ ರಕ್ತದ ಮಣಿತನ ಇದ್ರೆ ಅದು ದೇಶಮುಖ್ ಮಣಿತನ ಮಾತ್ರ ಸಹಿತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ. ಅಂತ ಮಣಿತನದವ್ರು ಒಬ್ಬರು ಬರ್ರಿ, ಮತ್ ನಿಮ್ಮಲ್ಲಿ ದುಡಿಯಾಕ ಕೊಡ್ಬೇಡ, ನಾನ್ ಟಿಕೆಟ್ ನಿನ್ ಟಿಕೆಟ್ ಯಾವ ದುಡಿ ಆಗಬಾರ್ದು. ಈ ಮೈನಲ್ಲಿ ಭಾಗ ಕೊಡೋದ ಟಿಕೆಟ್ ತಗೊಳ್ಳೋದು ದುಡಿಯಾಕ ತಗೊಂಡು ಎಲ್ಲರೂ ಕೂಡ. ಯಾಕಂದ್ರೆ ಜನ ನಿಮ್ಮನ್ನು ಬಯಸೈತಿ. ಜನ ಯಾಕೆ ಬಯಸೈತಿ? ದೇಶಮುಖರು ಮಾಡಿರ್ತಕ್ಕಂಥ ಕೆಲಸ, ಅವ್ರ ಧರ್ಮ ಪತ್ನಿ ಮಾಡಿರ್ತಕ್ಕಂಥ ಕೆಲಸ, ಆ ಭಾಗದಲ್ಲಿ ಆ ಟೈಮ್ನಲ್ಲಿ ಆಗಿರ್ತಕ್ಕಂಥ ಒಂದು ಆಗಿನ ಟೈಮ್ನಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯ, ಇವೆಲ್ಲಗಳನ್ನು ಗಮನದಲ್ಲಿ ಇಟ್ಕೊಂಡು ಇವತ್ತು ದೇಶಮುಖ್ ಮಾಡ್ತಾರೆ ಬರಬೇಕು ಅನ್ನೋದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಆ ಮನೆತನದವರು ಸಹಿತ ಇದ್ರ ಬಗ್ಗೆ ಚಿಂತನೆ ಮಾಡೋದ್ರ ಮುಖಾಂತರ ಬರುವಂತಹ ದಿನಮಾನಗಳಲ್ಲಿ GS ದೇಶಮುಖರ, ದಿವಂಗತ GS ದೇಶಮುಖ್ ಅವರ ಅಥವಾ ದಿವಂಗತ ಅವರ ಧರ್ಮ ಪತ್ನಿ ವಿಮಲಾತಾಯಿ ದೇಶಮುಖ್ ಅವರ ಸ್ಥಾನಮಾನಗಳನ್ನು ತುಂಬುವಂತ ಕೆಲಸ ನಿಮ್ಮ ಮನೆತನದಿಂದ ಆಗ್ಲಿ ಅನ್ನೋಂತ ಮಾತನ್ನು ಹೇಳ್ತಾ, ಇವತ್ತು ದಿವಸ ದೇಶಮುಖ್ ಅವರು 40 ವಾರದಾಗ ಎಷ್ಟು ಜನರ ಮನೆಯಾಗ ಫೋಟೋ ಅದಾವನೋ ಅಷ್ಟೇ ಫೋಟೋಗಳು ಇಡೀ ಕರ್ನಾಟಕ ರಾಜ್ಯದಲ್ಲಿ ಜನತಾ ಪರಿವಾರದ ಜನರ ಮನೆಗಳಾಗ ಅದಾವನ್ನು ಮಾತ್ರ ಸಹಿತ ಈ ಸಭೆ ಹೇಳಿಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಅಂತ ಮಹಾನ್ ವ್ಯಕ್ತಿಯನ್ನ ನಾವು ತಿರುಗಿ ಪಡಿಬೇಕಾದ್ರೆ ಅದೇ ಮನೆತನ ಕುಡಿ ಬರೋದು ಬಹಳ ಅವಶ್ಯ ಅನ್ನೋ ಮಾತನ್ನ ಎಲ್ಲರ ಒಮ್ಮತದ ಮನಸ್ಸಿದೆ, ಆ ಮನಸ್ಸಿಗೆ ಸ್ಪಂದನೆ ಮಾಡುವಂತ ಕೆಲಸ ನಾವು ಮಾಡ್ಬೇಕು ಅನ್ನುವಂತ ಮಾತನ್ನು ಹೇಳ್ತಾ, ಮತ್ತೆ ಆಗಿನ ನಿರ್ಮಾಣದ ದೇಶಮುಖರು ಕಾಂತಾರ ಅವರು ಇಲೆಕ್ಷನ್ ಮಾಡಿದಾರೆ, ಒಂದ 50,000 60,000 ಇಲೆಕ್ಷನ್ ಮಾಡಿದಾರೆ. ನಮ್ಮ ಅಪ್ಪನ ಇಲೆಕ್ಷನ್ ದಿವಂಗತ ವಿಶ್ವನಾಥ್ ಕಟ್ಟಿ ಇಲೆಕ್ಷನ್ 34,000 ಮಾಡಿದೆವು. 34,000. ಈಗ 34,000 ಒಂದು ಓಣಿ ಸಾಲುವುದಿಲ್ಲ, ಒಂದು ಓಣ್ಯಾಗ ಸಾಲುವುದಿಲ್ಲ. ಕಿಡಿಕಾಗಿಂದ ಕೈ ಬರ್ತಾವ, ಭಾಗದಾಗಿಂದ ಕೈ ಬರ್ತಾವ, ಹಂಚಿನಾಗಿಂದ ಕೈ ಬರ್ತಾವ, ಹಿಂದಿನ ಭಾಗದಾಗಿಂದ ಕೈ ಬರ್ತಾವ. ಅವ್ ಯಾವ ಕೊಡಾಕ್ ಹೋದ ಓಡಿ ಹೋಗ್ತಾ ಸುಲಭ ತಿರುಗಿ ಈ ನಮ್ನಿ ಕೈ ಬಂದು ನನ್ನ ಜಗತ್ತಾರೆ ಇವರು ಅಂತ ಹೇಳಿ ಓಡಿ ಹೋಗ್ತಿದ್ದಾರೆ. ಅಂದ್ರೆ ಇವರು ಟೋಟಲ್ ಇಡೀ ಮತಕ್ಷೇತ್ರದ ಖರ್ಚು ಇವ್ರು ಹೇಳ್ತಿತ್ತು. ಕಾಂತ ಅವರು 50,000 ರೂಪಾಯಿ ಮಾಡಿದ್ರು. ದೇಶಮುಖ್ ಸಾಹೇಬ್ರ ಅಂತ ರೊಕ್ಕ ಬೇಕ ಅವಾಗ ಚಾ ಚುನಾವಣೆ ಮ್ಯಾಗ ನಾಳೆ ಎಲೆಕ್ಷನ್ ಸಂಜೆ ಮುಂದೆ ಗೆಲ್ಲದ ಒಂದು ಗುಡ ರಾಸೋದ ಚಾ 40,000 ಅದ ಏನು ನಾನು ಮೊದಲನೇ ಎಲೆಕ್ಷನ್ 19,000, ಎರಡನೇ ಎಲೆಕ್ಷನ್ 40,000. ಮತ್ತೆ ಅವಾಗ ಭಾಳ ಅಂದ್ರೆ ಏನಿತ್ತು, ಒಂದು ಗುಡ ಹಸೂರ ಒಬ್ರು ಯಾರ ಹಿರಿಯರು ಬರ್ತಿದ್ರು, ಊರಾಗಿ ಹಿರಿಯರ್ಲ ಕೂಡ್ತಿದ್ರು. ಇಂಥ ಓಟ್ ಹಾಕಿರೋ ಮಾತು ಹೋಗಿದ್ರಿ, ಚಾ ಚುಮ್ಮರಿ ತಿನ್ನುದ, ಕೈ ಜಾಡಿಸೋದ, ಮುಂಜಾನೆ ಎದ್ದು ಓಟ್ ಹಾಕಿ ಬಂದಂತ ಹೇಳಿ ಇಂಥ ಮಂದಿ. ಇವು ನಮ್ಗೆ ಈಗ ಎಲ್ಲ ನಡೆಸ್ಕೊತಾರ. ಕಾಂಗ್ರೆಸ್ ಇಸ್ಕೋತಾರೆ, ಬಿಜೆಪಿನೂ ಇಸ್ಕೋತಾರೆ, JDS ಇಸ್ಕೋತಾರೆ, ಮುಸ್ಲಿಂ ಲೀಗು ಇಸ್ಕೋತಾರೆ, ಸ್ವತಂತ್ರ ನಿಂತ ಇಸ್ಕೋತಾರೆ. 5 ಮಂದಿ ಕಡೆ ಇಸ್ಕೊಂಡು ಹೋಗ್ಬೇಕು. ಅದು ಯಾವುದು ಏನು ಶಿವಾಯ ಆದರೂ ಸಹಿತ ನಮ್ಮ ಜೀವ ಇರತಕ್ಕ ಈ ಪ್ರಾಮಾಣಿಕತೆ, ಧಾರ್ಮಿಕತೆ, ಈ ಒಂದು ವ್ಯವಸ್ಥೆ
ಇವತ್ತಿನ ದಿನಮಾನಗಳಲ್ಲಿ ಉಳಿಬೇಕು. ಉಳಿಲಿಲ್ಲ ದಯಮಾಡಿ ನಾನು ಹಿಡ್ಕೊಂಡು ಹೇಳ್ತೇನೆ, ಬರುವಂತ ದಿನಮಾನಗಳಲ್ಲಿ ಚಲೋ ಮಂದಿ ರಾಜಕಾರಣದಾಗ ಬರುವುದಿಲ್ಲ. ಮತ್ತೆ ಯಾವ ಪೀಳಿಗೆ ಒಯ್ದಿದ್ದಂದ್ರೆ ಅವ್ನು ತಂದು ನಿಲ್ಸೋದು, ಫಲಾಮಣಿ ಮಾಡ್ಕೊಂಡು ಹೋಗಲ್ಲ. ಭಾಳ ಪೀಳಿಗೆ ಒಯ್ದಂತಾವ ಬ್ಯಾಡೋ ತಮ್ಮ ಗಪ್ ಮನೆಯಾಗರು ಆಸರ ಹೇಳ್ತಿಲ್ಲ ಅನ್ಕೊಂತ ಏನಿ ಅಂತ ಏನ್ ತಪಾಸಾಗತ್ತ ನೆಲ್ ಮಗನ ನೆಲ್ ಮಗನ ಅಂತ ಗಪ್ ಹೊಲ ಬೆಳಿಬಿಡು ಎದ್ದು ಹೊರನು ಮಾಡ್ತಾ ಮುಳ್ಳು ಮಾಡ್ತಾ ಮತ್ ಬೆದಿಗಳು ಸಾಲ ಮಾಡ್ತಾ ಅವ ಊರ್ ಬಿಟ್ಟು ಹೋಗ್ತಾ. ಅಂದ್ರೆ ಅಷ್ಟು ಕೆಟ್ಟ ಒಂದು ವ್ಯವಸ್ಥೆ ಇವತ್ತು ರಾಜಕಾರಣದಲ್ಲಿ, ಬಹಳ ಕೆಟ್ಟ ರಾಜಕಾರಣದ ವ್ಯವಸ್ಥೆ ಬಂದು ಹೋಗ್ಯದ. ಸಾಮಾನ್ಯ ಜನ ಬದುಕು ಉಸಿರಾಡುವಂತ ದಿನಮಾನ ಹೋಗಿದಾವ. ಅದಕ್ಕೆ ದಯಮಾಡಿ ಈ ಸ್ವಚ್ಛ ರಾಜಕಾರಣ ಬರಬೇಕಾದ್ರೆ ನಾವು ಮತದಾರರ ಮೊದಲ ಕೈಯ ಬಾಯಿ ನಾವು ಸ್ವಚ್ಛ ಕೊಡೋದು.